ಫ್ರೈಡ್ ಐಸ್ ಕ್ರೀಮ್? ಹೌದು, ನಾವು ಒಂದು ರೆಸ್ಟೋರೆಂಟ್ ಹೋಗಿದ್ವಿ ಆ್ಯಂಡ್ ಐ ಚೆಕ್ಡ್ ಔಟ್ ಅ ಸೂಪರ್ ಡೆಸರ್ಟ್ ಫ್ರೈಡ್ ಐಸ್ ಕ್ರೀಮ್. ಮನೆಗೆ ಬಂದು ಅದನ್ನು ರೀಕ್ರಿಯೇಟ್ ಮಾಡಿದೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ನಿಮಗೆ ಇಷ್ಟವಾದ ಐಸ್ ಕ್ರೀಮ್ ತೊಗೊಳ್ಳಿ, ರೌಂಡ್ ಸ್ಕೂಪ್ ಮಾಡಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫ್ರೀಝರಲ್ಲಿ ಇಟ್ಟು ಆಲ್ಮೋಸ್ಟ್ 4 to 5 hours ಸಖತ್ ಹಾರ್ಡಾಗಿ ಫ್ರೀಸ್ ಆಗಬೇಕು ಅಷ್ಟೇ. ಸೆಕೆಂಡ್ ಸ್ಟೆಪ್, ನಾನಿಲ್ಲಿ ಮುಸುಲಿ ತೊಗೊಂಡೆ, ಸ್ವಲ್ಪ ಕೋರ್ಸ್ ಪೌಡರ್ ಆಗಿ ಬ್ಲೆಂಡ್ ಮಾಡ್ಕೋಬೇಕು. ಈ ಐಸ್ ಕ್ರೀಮ್ ತಗೊಂಡು ಕಂಪ್ಲೀಟ್ ಕೋಟಿಂಗ್, ನಾವೊಂದು ಲಾಡು ಮಾಡ್ತೀವಲ್ಲ ಆ ಥರ ಕಂಪ್ಲೀಟ್ ಕೋಟಿಂಗ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡಬೇಕು. ಕೀ ಪಾಯಿಂಟ್ ಏನಂದರೆ ಆಯಿಲ್ ಸಖತ್ ಬಿಸಿ ಇರಬೇಕು ಮತ್ತು 6 to 7 seconds ಮೇಲೆ ಫ್ರೈ ಮಾಡಬಾರ್ದು. ಅಷ್ಟೇ, ನಿಮ್ಮ ಫ್ರೈಡ್ ಐಸ್ ಕ್ರೀಮ್ ರೆಡಿ. ಮೇಲೆ ನಿಮಗೆ ಯಾವುದಾದ್ರೂ ಡಾರ್ಕ್ ಚಾಕ್ಲೇಟ್ ಇದ್ದರೆ ಟಾಪಿಂಗ್ ಆಗಿ ಹಾಕ್ಕೊಳ್ಳಿ. ಸಿಂಪಲ್ ಆಸಮ್ ರೆಸಿಪಿ. ನೆನಪಲ್ಲಿಡಿ, ಐಸ್ ಕ್ರೀಮ್ ಸಾಲಿಡ್ ಫ್ರೀಸ್ ಆಗಿರಬೇಕು, ಆಯಿಲ್ ತುಂಬ ಬಿಸಿ ಇರಬೇಕು, 5 to 6 seconds ಸಾಕು. ಟ್ರೈ ಮಾಡ್ತೀರಾ? ಲೆಟ್ ಮಿ ನೋ ಹೌ ಇಟ್ ಕೇಮ್ ಔಟ್. ಸಣ್ಣ ಎಲೆ ದೊಡ್ಡ ವಿಜ್ಞಾನ. ಕರಿ ಲೀವ್ಸ್, ಕರಿಬೇ ಹೂವಿನ ಎಲೆಗಳು. ನಮ್ಮ ಅಜ್ಜಿಯವರು ಇದನ್ನ ಯಾವತ್ತೂ ಸೂಪರ್ ಫುಡ್ ಅಂತ ಕರೆದಿಲ್ಲ, ಆದರೆ ಪ್ರತಿನಿತ್ಯ ಅಡಿಗೆಯಲ್ಲಿ ಇದನ್ನ ಬಳಸ್ತಾ ಇದ್ರು. ಈಗ ಸೈಂಟಿಫಿಕ್ ಆಗಿ ನೋಡಿದ್ರೆ ಇದನ್ನ ಒಂದು ನ್ಯೂಟ್ರಿಷನ್ ಪವರ್ ಹೌಸ್ ಅಂತ ಕರಿತೀವಿ. ವಿಟಮಿನ್ A, B, C ಅಂತ ತುಂಬಿರುವಂಥದ್ದು. ನಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ರೆಡ್ಯೂಸ್ ಆಗುತ್ತೆ. ಎರಡನೇದು ಡಿಸೀಸ್ ಫೈಟಿಂಗ್ ಕೆಪಾಸಿಟಿ. ಸ್ಟಡೀಸ್ ಪ್ರೂವಿಂಗ್ ಇದು ಲಿಪಿಡ್ ಪ್ರೊಫೈಲ್ ಹಾಗೂ ಬ್ಲಡ್ ಶುಗರ್ಸ್ ನ ಕಂಟ್ರೋಲ್ ಮಾಡುತ್ತೆ. ಇಮ್ಯುನಿಟಿ ಬೂಸ್ಟರ್ ಕೂಡ. ಸ್ಕಿನ್ ಆ್ಯಂಡ್ ಹೇರ್ ಸೀಕ್ರೆಟ್ ನಮಗಿದು ಗೊತ್ತೇ ಇದೆ ಅಲ್ವಾ. ನಮಗೆ ಪ್ರಿಮೆಚ್ಯೂರ್ ಹೇರ್ ಗ್ರೇಯಿಂಗ್ ಇರ್ಬೋದು, ಹೇರ್ ಸ್ಟ್ರೆಂತ್ ಇರ್ಬೋದು, ತುಂಬ ಹೆಲ್ಪ್ ಮಾಡುತ್ತೆ. ಈ ಮಟ್ಟಕ್ಕೆ ಹೇರ್ ಬೆಳೆದಿಲ್ಲ ಅಂದರೂ ಪರವಾಗಿಲ್ಲ, ಇರೋಷ್ಟು ಹೇರ್ನ ಕಾಪಾಡುವಷ್ಟು ಕೆರಾಟಿನ್ನ ಅದು ಸಪೋರ್ಟ್ ಮಾಡುತ್ತೆ. ಆದರೆ ಒಂದು ಸಣ್ಣ ಪ್ರಾಬ್ಲಮ್, ಸಾಕಷ್ಟು ಜನ ಕರಿಬೇವಿನ ಎಲೆಗಳನ್ನ ಅಡಿಗೆಗೆ ಹಾಕ್ದಾಗ, ಒಗ್ಗರಣೆಗೆ ಹಾಕಿದಾಗ ತೆಗೆದು ಪಕ್ಕಕ್ಕೆ ಇಡ್ತಾರೆ. ಇದಕ್ಕೆ ನಾನು ಕಂಡು ಹಿಡ್ಕೊಂಡಿರುವಂಥ ಸಿಂಪಲ್ ಸೊಲ್ಯೂಷನ್, ಅದನ್ನು ಚಿಕ್ಕದಾಗಿ ಕಟ್ ಮಾಡ್ತೀನಿ ಆ್ಯಂಡ್ ದ್ಯಾಟ್ಸ್ ಇಟ್. ಒಗ್ಗರಣೆಯಿಂದ ತೆಗಿಯೋಕ್ಕಾಗಲ್ಲ, ಅವ್ರ ದೇಹಕ್ಕೆ ಇದು ಸೇರುತ್ತೆ. 4 kilos in 2 weeks. ಹೇಗೆ? ನಮ್ಮ ಕ್ಲೈಂಟ್ ಶೈಲಜಾ 15 ವರ್ಷಗಳಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ಟ್ರೈ ಮಾಡ್ತಾ ಇದ್ರು. ತುಂಬ ಕಡಿಮೆ ಊಟ ಮಾಡ್ತಾ ಇದ್ರು, ಆದರೂ ವೆಯ್ಟ್ ಲಾಸ್ ಆಗಲೇ ಇಲ್ಲ. ನಾವು ಬರೀ 3 things ಚೇಂಜ್ ಮಾಡಿದ್ವಿ ಅವ್ರಿಗೆ. ಫಸ್ಟ್ ಒನ್, ಪ್ರೋಟೀನ್ ಇನ್ ಎವ್ರಿ ಮೀಲ್. 1 hour ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಅವ್ರಿಗೇನು ಇಷ್ಟನೋ ಥ್ರೂ ಔಟ್ ದ ಡೇ ಸ್ಪ್ರೆಡ್ ಮಾಡಿದ್ರು. ನಮ್ಮ ಬೆನ್ನು ತಟ್ಟಿ ನೀನು ಮಾಡ್ತಾ ಇರೋದು ಕರೆಕ್ಟ್ ಅಂತ ಮಾರ್ಗದರ್ಶನ ಕೊಟ್ಟರೆ ಎಷ್ಟು ಚಂದ ಅಲ್ವಾ. ಇದನ್ನೇ ನಾವು ಅಲಾಮಿ ರ್ಯಾಪ್ ನ್ಯೂಟ್ರಿಷನಲ್ಲಿ ಶೈಲಜಾ ಅವರಿಗೆ ಮಾಡಿದ್ದು. ರಿಸಲ್ಟ್ಸ್ ಏನಂತೀರಾ? ಇನ್ ಜಸ್ಟ್ 2 weeks 4 kilos ವೆಯ್ಟ್ ಲಾಸ್ ಮಾಡಿಕೊಂಡ್ರು ಆ್ಯಂಡ್ ಅದನ್ನು ಸಸ್ಟೈನ್ ಮಾಡ್ಕೊಂಡು ಹೋದರು. ವೈ ವೇಟ್? ನೀವು ಎಷ್ಟೋ ವರ್ಷಗಳಿಂದ ವೆಯ್ಟ್ ಲಾಸ್ ಟ್ರೈ ಮಾಡ್ತಾ ಇದ್ದರೆ ಆ ನಂಬರ್ಗೆ ವಾಟ್ಸಪ್ ಮಾಡಿ, ನಾವು ಕನೆಕ್ಟ್ ಆಗ್ತೀವಿ. ಸ್ನ್ಯಾಕ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಆದರೆ ಇದರಲ್ಲಿರೋ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ನಾವು ಮಾಡಬೇಕಾಗಿರೋದೇನೆಂದರೆ ಆಯ್ಕೆ ಮಾಡಿಕೊಡುವಂಥ ಫುಡ್ಸ್ ಬಹಳ ಇಂಪಾರ್ಟೆಂಟ್. ಒಂದು ದಿವಸದಲ್ಲಿ 90% ಹೋಲ್ಸಮ್ ಫುಡ್ಸ್ನ ಆಯ್ಕೆ ಮಾಡ್ಕೊಳ್ಳಿ ಆ್ಯಂಡ್ ಒಂದು 10% ನಿಮಗೆ ಫೇವ್ರೆಟ್ ಸ್ನ್ಯಾಕ್ನ ಒಂದು ಸ್ಮಾಲ್ ಪೋರ್ಷನ್ ತಗೊಳ್ಳಿ. ನಿಮಗೋಸ್ಕರ 5 ಹೆಲ್ತಿ ಫುಡ್ ಕಾಂಬಿನೇಷನ್ಸ್ ಕೊಟ್ಟಿದ್ದೀನಿ. ಟ್ರೈ ಮಾಡ್ತೀರಾ ಅಲ್ವಾ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ?